ನಂತರದಲ್ಲಿ ನಾರಾಯಣ ಬರಮನಿ. ಯಾರು ಈ ನಾರಾಯಣ ಬರಮನಿ? ಅವರನ್ನ ನಾನು ಅವರ ಜೊತೆ ಕೆಲಸ ಮಾಡಿದಂತಹ ಅವರ ಬ್ಯಾಚ್ಮೇಟ್ಸು ಇವ್ರನ್ನ ಮಾತಾಡಿಸ್ದೆ. ಬೆಳಗಾವಿಯಲ್ಲಿ ಇವರನ್ನ ಸುಲ್ತಾನ್ ಆಫ್ ಬೆಳಗಾಂ ಅಂತ ಕರೀತಾರಂತೆ. ಅವರ ಜೀವನದ ಬಹುಮುಖ್ಯವಾದಂತಹ ಅವಧಿಯನ್ನ ಅವರು ಬೆಳಗಾವಲ್ಲೇ ಕಳೆದಿದ್ದಾರೆ. ಮತ್ತು ಮೂಲತಃ ಅವರು ಬೆಳಗಾವ್ ಕಡೆಯವರೇ. ಮತ್ತು ಬೆಳಗಾವಿನಲ್ಲಿ ಅವ್ರನ್ನ ಸುಲ್ತಾನ್ ಆಫ್ ಬೆಳಗಾಂ ಅಂತ ಕರೀತಾರೆ. ಹುಟ್ಟು ಅವರು ಶ್ರೀಮಂತರು, ಪೊಲೀಸ್ ಇಲಾಖೆಗೆ ಬಂದು ದುಡ್ಡು ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಇರುವಂತಹ ವ್ಯಕ್ತಿ ಅಲ್ಲ ಅವರು. ಸೊ ಹುಟ್ಟು ಅವರು ತುಂಬಾ ಒಳ್ಳೆ ಫ್ಯಾಮಿಲಿ. ಹೀಗಾಗಿ ಅವರಿಗೆ ಆ ಭಾಗದಲ್ಲಿ ಒಂದು ಒಳ್ಳೆಯ ಮರ್ಯಾದೆ ಮತ್ತು ಗೌರವ ಕೂಡ ಇದೆ. ಬಹಳ ವರ್ಷಗಳ ಅವಧಿಯ ಸೇವೆ ಅಲ್ಲಿ ಮಾಡಿರೋದ್ರಿಂದ ಬೆಳಗಾವಿಯಲ್ಲಿ ಆಗುವಂತಹ ಎಲ್ಲ ಬೆಳವಣಿಗೆಗಳು, ಅಂದರೆ ಸಮಸ್ಯೆಗಳಾಗಿರ್ಬೋದು, ಲಾ ಅಂಡ್ ಆರ್ಡರ್ ಆಗಿರ್ಬೋದು, ಆಡಳಿತದ ಭಾಗ ಆಗಿರ್ಬೋದು, ಇಂತಹ ಸಂದರ್ಭದಲ್ಲಿ ನಾರಾಯಣ ಬರಮನಿಯ ಪಾತ್ರ ಇದ್ದೇ ಇರುತ್ತೆ. ಅಷ್ಟರ ಮಟ್ಟಿಗೆ ಬೆಳಗಾವಿಯಲ್ಲಿ ವರ್ಲ್ಡ್ ಫೇಮಸ್ ಇವರು. ಸೊ ಇಂತಹ ವ್ಯಕ್ತಿ ಪೊಲೀಸ್ ಇಲಾಖೆ ಮತ್ತು ತಮ್ಮ ಪರ್ಸನಲ್ ಲೈಫ್ ಎರಡರಲ್ಲೂ ಕೂಡ ತುಂಬಾ ಗೌರವಾನ್ವಿತರು ಅಂತ ಹೇಳ್ತಾರೆ. ಆಮೇಲೆ ಈ ಹಿಂದೆ ಕೂಡ ಇವರ ಮೇಲೆ ಒಂದು ಲೋಕಾಯುಕ್ತ ರೇಡ್ ಆಗಿತ್ತಂತೆ, ಅದು ಬಿ ರಿಪೋರ್ಟ್ ಆಗಿದೆಯಂತೆ. ಸೊ ಅಂತಹ ವ್ಯಕ್ತಿ ಇವರು. ಇಂತಹ ವ್ಯಕ್ತಿ ಎನಿ ಪ್ರಾಬ್ಲಮ್, ಒಳ್ಳೆಯ ಕೆಲಸಗಾರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯ ಕೆಲಸಗಾರ, ಆಚೀಚೆ ಮಾಡುವಂತ ವ್ಯಕ್ತಿ ಅಲ್ಲ, ಒಳ್ಳೆಯ ಕೆಲಸಗಾರ. ಅವತ್ತು ಕೂಡ ಅವರು ತಮ್ಮ ಒಂದು ವೃತ್ತಿಯನ್ನ ಬಹಳಷ್ಟು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡ್ತಾ ಇದ್ರು. ಪ್ರವೀಣ್ ಶಿಂತ್ರೆ ಎನ್ಕೌಂಟರ್ ಕೇಸ್ನಲ್ಲಿ ಇವರ ಪಾತ್ರ ಕೂಡ ಪ್ರಮುಖವಾಗಿದೆ. ಹಾಗಾದ್ರೆ ಪತ್ರದಲ್ಲಿ ಏನಿದೆ? ಒಬ್ಬ ಪೊಲೀಸ್ ಅಧಿಕಾರಿಯ ಅಸಹಾಯಕತೆ ಇದೆ, ಒಬ್ಬ ಪೊಲೀಸ್ ಅಧಿಕಾರಿಯ ಅವಮಾನ ಇದೆ, ಒಬ್ಬ ಪೊಲೀಸ್ ಅಧಿಕಾರಿಯ ಕುಟುಂಬ ಕಳೆದ 2 ತಿಂಗಳಿನಿಂದ ಅನುಭವಿಸಿದಂತಹ ವೇದನೆ ಮತ್ತು ವ್ಯಥೆಯ ಕಥೆ ಇದೆ. ಪೊಲೀಸ್ ಇಲಾಖೆಯಲ್ಲಿ ಈ ಒಬ್ಬ ಅಧಿಕಾರಿಯನ್ನ ಅನಾಥವಾಗಿ ಯಾವುದೇ ರೀತಿಯಾದ ಒಂದು ಸಣ್ಣ ಬೆಂಬಲವೂ ಇಲ್ಲದೆ ಅವರನ್ನ ಒಬ್ಬಂಟಿಯಾಗಿ ಬಿಟ್ಟಂತಹ ಪೊಲೀಸ್ ಇಲಾಖೆಯ ವೈಫಲ್ಯದ ಕಥೆ ಇದರಲ್ಲಿ ಇದೆ. ಕಳೆದ 2 ತಿಂಗಳಿನಿಂದ ನನ್ನ ಜೊತೆ ಮಾತನಾಡ್ತಾರೆ, ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಕೈ ಬಿಡುವುದಿಲ್ಲ ಅಂತ ಅಂದುಕೊಂಡಿದ್ರು ನಾರಾಯಣ ಬರಮನಿ. ಏನೂ ಆಗಿಲ್ಲ. ಏನಿದೆ ಇದರಲ್ಲಿ? ಏನಿದೆ ಅಂತಂದರೆ, ನಾನು 1994ನೇ ಸಾಲಿನಲ್ಲಿ PSI ಆಗಿ ನೇಮಕಗೊಂಡು 31 ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಕೆಲಸವನ್ನ ನಿರ್ವಹಿಸಿದ್ದೇನೆ. 28/4/2025 ಬೆಲೆ ಏರಿಕೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬಂದೋಬಸ್ತ್ಗೆ ಮೇಲಧಿಕಾರಿಗಳು ನನ್ನನ್ನ ನಿಯೋಜನೆ ಮಾಡಿದ್ರು. ನೀಡಿದ ಜವಾಬ್ದಾರಿಯನ್ನ ಯಾವುದೇ ಲೋಪವಾಗದಂತೆ ನನ್ನ ಅಧೀನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಸೊ ಆಗ ಸಿದ್ದರಾಮಯ್ಯನವರು, ನಾನು ತುಂಬಾ ಓದಕ್ ಹೋಗಲ್ಲ, ಬಹಳ ದೊಡ್ಡದಿದೆ, ಸೊ ಏನ್ ಬೇಕು ಅಂದ್ರೆ ಇಂಪಾರ್ಟೆಂಟ್ ಜನರಿಗೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕುಳಿತುಕೊಂಡಿದ್ದ ಸಭಾ ಸ್ಥಳದಲ್ಲಿ ಬೇರೊಬ್ಬ SP ಮಟ್ಟದ ಅಧಿಕಾರಿ ಉಸ್ತುವಾರಿಯಲ್ಲಿದ್ದರು. ನಾನು ಇರ್ಲಿಲ್ಲ, ಬೇರೊಬ್ಬ ಅಧಿಕಾರಿ ಇದ್ರು. ಆ ಸ್ಥಳದಲ್ಲಿ ಯಾರೋ 4-5 ಮಹಿಳೆಯರು ಕಪ್ಪು ಬಾವುಟ ತೋರಿಸಿ ಘೋಷಣೆ ಕೂಗಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅರ್ಧಕ್ಕೆ ತಮ್ಮ ಭಾಷಣವನ್ನ ನಿಲ್ಲಿಸಿ ನನ್ನ ಕಡೆ ಕೈ ಮಾಡಿ, ಏಯ್ ಯಾವನೋ ಇಲ್ಲಿ SP ಬಾರಯ್ಯ ಇಲ್ಲಿ ಎಂದು ಏರು ಧ್ವನಿಯಲ್ಲಿ ಉದ್ಗರಿಸಿದಾಗ ಅಲ್ಲಿ ಸ್ಥಳೀಯ SP ಆಗಲಿ DSP ಆಗಲಿ ಇರದೇ ಇದ್ದುದರಿಂದ ಯಾರು ಇರಲಿಲ್ಲ. ಪೊಲೀಸ್ ಇಲಾಖೆಯ ಮರ್ಯಾದೆ ಹೋಗುತ್ತೆ. ಮುಖ್ಯಮಂತ್ರಿಗಳು ನಮ್ಮನ್ನ ಕರೆದಿದ್ದಾರೆ, ನಾನು ಆ ಸ್ಥಳಕ್ಕೆ ನಿಯುಕ್ತಿಗೊಳ್ಳದೇ ಇದ್ದರೂ ಕೂಡ SP ಮತ್ತು DSP ನಿಯುಕ್ತಿಗೊಂಡಿರೋರು ಇಲ್ಲದೆ ಇರೋದ್ರಿಂದ ಅವರ ಕರೆಗೆ ಹೋಗೊಟ್ಟು ವೇದಿಕೆ ಮೇಲೆ ಹೋದೆನು ಮತ್ತು ಮಾನ್ಯರಿಗೆ ಗೌರವ ಸೂಚಕವಾಗಿ ಅತಿ ವಿನಮ್ರತೆಯಿಂದ ವಂದಿಸಿ ನಿಂತುಕೊಂಡೆನು. ನೀವು ಕಾಣಬಹುದು. ತಕ್ಷಣ ಏನು ಮಾತನಾಡದೆ ಏಕಾಏಕಿ ಕೈ ಎತ್ತಿ ಕಪಾಳ ಮೋಕ್ಷ ಮಾಡಲು ಬಂದರು. ಏನ್ ಹೇಳಿ? ಕಪಾಳ ಮೋಕ್ಷ ಮಾಡಲು ಬಂದರು. ನಾನ್ ಕೇಳಕ್ಕೆ ಇಷ್ಟಪಡ್ತೀನಿ, ಮುಖ್ಯಮಂತ್ರಿಗಳು ಸಮವಸ್ತ್ರದಲ್ಲಿ ಇರುವಂತಹ
ಅದರಲ್ಲೂ ಕೂಡ ಡ್ಯೂಟಿ ಮೇಲೆ ಕರ್ತವ್ಯದಲ್ಲಿ ಇರುವಂತಹ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡಬಹುದೇ? ಆ ರೈಟ್ಸ್ ಇರುತ್ತಾ ಒಬ್ಬ ಮುಖ್ಯಮಂತ್ರಿಗೆ? ಒಬ್ಬ ಮುಖ್ಯಮಂತ್ರಿ ಆದ ಮಾತ್ರಕ್ಕೆ ಅವರು ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡಬಹುದಾ? ಆ ರೂಲ್ಸ್ ಇದೆಯಾ? ನನಗೆ ಗೊತ್ತಿಲ್ಲ. ಇದೆಯಾ? ಸಾಧ್ಯನೇ ಇಲ್ಲ. ಇದೆಯಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನ ಒಪ್ಕೊಳ್ಳುತ್ತಾ? ಅದೇ ಕೆಲಸನ ನಾವು ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ಅದೇ ಕೆಲಸನ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬರುವಂತ ಯಾವುದೋ ಕ್ರಿಮಿನಲ್ಲೋ ಕಳ್ಳನೋ ಪಿಕ್ ಪಾಕೆಟರೋ ಕೈ ಎತ್ತಿದ್ರೆ ಸುಮ್ಮನೆ ಬಿಡ್ತೀರಾ? ಏರೋಪ್ಲೇನ್ ಹತ್ಸಲ್ವಾ ನೀವು? ಹತ್ತಿಸ್ತೀರಿ ತಾನೆ, ಹೌದಲ್ವಾ? ಸೊ ಕಪಾಳ ಮೋಕ್ಷ ಮಾಡಲು ಬಂದರು, ಕಪಾಳ ಮೋಕ್ಷ ಮಾಡಲು ಬಂದರು. ಕೂಡಲೇ ನಾನು ಒಂದು ಹೆಜ್ಜೆ ಹಿಂದೆ ಸರಿದು ಸಾರ್ವಜನಿಕವಾಗಿ ಆಗಬಹುದಾದ ಕಪಾಳ ಮೋಕ್ಷದಿಂದ ತಪ್ಪಿಸಿಕೊಂಡೆನು. ನಾ ಮಾಡದ ತಪ್ಪಿಗೆ ಅವಮಾನಿತನಾದೆ, ನಾ ಮಾಡದ ತಪ್ಪಿಗೆ ಅವಮಾನಿತನಾದೆ. ಈ ಘಟನೆ ಒಂದು ಸರಿ ಆಯಿತು. ದೃಶ್ಯ ಮಾಧ್ಯಮಗಳು ನಿರಂತರವಾಗಿ 2 ದಿನಗಳ ಕಾಲ ಇದನ್ನ ಬಿತ್ತರಿಸಿದ್ದಾರೆ. ಸಾರ್ವಜನಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಕಪಾಳ ಮೋಕ್ಷ ತಪ್ಪಿಸಿಕೊಂಡಿದ್ದೇನೋ ಸರಿ, ಆದರೆ ಸಾರ್ವಜನಿಕವಾಗಿ ಆದಂತಹ ಅವಮಾನದಿಂದ ನಾನು ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಆ ಕ್ಷಣಕ್ಕೆ ಆ ಕಪಾಳ ಮೋಕ್ಷದಿಂದ ನಾನು ಹಿಂದೆ ಸರಿದು ತಪ್ಪಿಸಿಕೊಂಡೆ. ಆದರೆ ಸಾರ್ವಜನಿಕವಾಗಿ ಅಲ್ಲಿದ್ದವರು ನನ್ನ ನೆಲದಲ್ಲಿ ನಾನು ನನ್ನ ಪೂರ್ಣ ಅವಧಿ ಇನ್ನೇನು 2 ವರ್ಷಕ್ಕೆ ರಿಟೈರ್ಡ್ ಆಗ್ತಾರ ಅವರು, ಅಲ್ಲಿ ನನಗೆ ಅವಮಾನ ಆಯ್ತಲ್ಲ. ಎಷ್ಟೋ ಜನರ ಎದುರುಗಡೆ ಅವರೆಲ್ಲರ ಮುಂದೆ ಅವಮಾನಕ್ಕೊಳಗಾದರು. ಇಲಾಖೆಯ ಮೇಲಿನ ಗೌರವದಿಂದಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಪದವಿಗೆ ಚ್ಯುತಿ ಬಾರದಿರಲಿ ಎಂಬ ಕಾರಣಕ್ಕೆ ಮರು ಮಾತಾಡದೆ ವೇದಿಕೆಯಿಂದ ಕೆಳಗಿಳಿದು ಬಂದೆನು. ಈ ಸೆಂಟೆನ್ಸ್ ಇದೆಯಲ್ಲ, ಇದರಲ್ಲಿ ತುಂಬಾ ಅರ್ಥ ಇದೆ ರಾಮ್. ಏನು ಅಂತಂದರೆ, ಅವರೆಲ್ಲರ ಮುಂದೆ ನನ್ನದಲ್ಲದ ತಪ್ಪಿಗೆ ನಾನು ಅವಮಾನಕ್ಕೆ ಒಳಗಾದರೂ ಇಲಾಖೆ ಮೇಲಿನ ಗೌರವದಿಂದಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಪದವಿಗೆ ಚ್ಯುತಿ ಬಾರದಿರಲಿ ಎಂಬ ಕಾರಣಕ್ಕೆ ಒಬ್ಬ ಯೂನಿಫಾರ್ಮ್ ನಲ್ಲಿರುವಂತಹ ಅಧಿಕಾರಿಯ ಮೇಲೆ ಕೈ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಪ್ರತಿರೋಧವನ್ನ ವ್ಯಕ್ತಪಡಿಸಬಹುದಾಗಿತ್ತು. ಆದರೂ ನಾನು ಅದನ್ನ ಮಾಡಲಿಲ್ಲ. ಮಾಡುವ ಅವಕಾಶ ಇತ್ತು, ನಾನದನ್ನ ಮಾಡಲಿಲ್ಲ. ಮರು ಮಾತನಾಡದೆ ವೇದಿಕೆಯಿಂದ ಕೆಳಗಿಳಿದು ಬಂದೆನು. ನಿಜ. ಹೀಗೆ ಸಮವಸ್ತ್ರದಲ್ಲಿದ್ದ ನನಗೆ ಸಾರ್ವಜನಿಕವಾಗಿ ಅವಮಾನಿಸಿ ನನ್ನ ಮತ್ತು ನನ್ನ ಇಲಾಖೆಯ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸಿದ ಮಾನ್ಯ ಮುಖ್ಯಮಂತ್ರಿಗಳ ವರದಿ ದೃಶ್ಯವನ್ನ ಎಲ್ಲ ಕಡೆ ಬಿತ್ತರಿಸಲಾಯಿತು. ಮನಸ್ಸಿಗೆ ಆಘಾತವಾಗಿ ನಾನು ಮನೆಗೆ ಹೋಗ್ತೀನಿ. ನೀವು ನೋಡಿ, ಈಗ ದೃಶ್ಯ ಮಾಧ್ಯಮಗಳಿವೆ, ಡಿಜಿಟಲ್ ಮೀಡಿಯಾ ಇದೆ. ಒಂದು ದೃಶ್ಯ, ಒಂದು ಕ್ಷಣ ಘಟನೆ ಘಟಿಸಿತು, ಆದ್ರೆ ಆ ದೃಶ್ಯ ಪದೇ ಪದೇ ಟಿವಿಗಳಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಆ ದೃಶ್ಯ ಇಷ್ಟು ವೈರಲ್ ಆಯ್ತು ಅಂತಂದರೆ, ಮನೆಗೆ ಹೋದಂತಹ ಆ ನಾರಾಯಣ ಬರಮನಿ ಅವರ ಮನೆಯವರ ಪರಿಸ್ಥಿತಿ ಏನಾಗಿರ್ಬೋದು? ಆ ಮಕ್ಕಳ ಪರಿಸ್ಥಿತಿ, ಆ ಹೆಂಡತಿ ನೋಡಿ. ಈ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸೋದು ಅದು ತುಂಬ ಈಸಿ ಅಲ್ಲ. ಅದಕ್ಕೊಂದು ಶಿಸ್ತು ಬೇಕು, ಅದಕ್ಕೊಂದು ಬದ್ಧತೆ, ಅದಕ್ಕೊಂದು ಬೇರೆ ಥರದ ಭಾವನಾತ್ಮಕ ಅಟ್ಯಾಚ್ಮೆಂಟ್. ಅದು ನಿಜ. ಆ ಸಮವಸ್ತ್ರಕ್ಕೆ ಪ್ರತಿದಿನ ನೀವು ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನೀಟ್ ಶೂ ವಿತ್ ಇದು ಪಾಲಿಶ್, ಅಷ್ಟು ಅವರು ಶಿಸ್ತಿನಿಂದ ಹೋದ ನನ್ನ ತಂದೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅವಮಾನಿಸಿ ಕಳುಹಿಸಿ ಬಿಟ್ಟರಲ್ಲ ಅಂತ ಮಕ್ಕಳು, ನನ್ನ ಗಂಡನ ಸೇವೆಗೆ ಇಷ್ಟು ದೊಡ್ಡ ಅವಮಾನ ಬಿಟ್ಟರಲ್ಲ ಅಂತ ಹೆಂಡತಿ ಹೇಗೆ ಸ್ವೀಕರಿಸಬೇರೋದು ಅವ್ರನ್ನ? ಜಸ್ಟ್ ಇಮ್ಯಾಜಿನ್, ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ದೃಶ್ಯನ.